ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ KPTCLನಲ್ಲಿ ಕರೆದಿರ್ತಕ್ಕಂತಹ ಜೂನಿಯರ್ ಪವರ್ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಟೋಟಲ್ ಆಗಿ 2975 ಹುದ್ದೆಗಳಿಗೆ ಈ ವರ್ಷ ಎಷ್ಟೆಷ್ಟು ಕಷ್ಟಪ್ ಆಗ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಬನ್ನಿ. ಮತ್ತು ಈ ಕಟ್ಟಪ್ಪನ್ನು ಪ್ರಿವಿಯಸ್ ಇಯರ್ ಕಟ್ಟಪ್ ಆಧಾರದ ಮೇಲೆ ಮತ್ತು ಕೆಲವು ಅಧಿಕಾರಿಗಳಿಂದ ಸಂಗ್ರಹಿಸಿ ಈ ಕಟ್ಟಪ್ಪನ್ನು ನಿಮ್ಗೆ ತಿಳಿಸ್ಕೊಡ್ತಾವೆ. ಮತ್ತು ಈ ಕಟ್ಟಪ್ ಈ ವರ್ಷ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ಅದು ಯಾಕೆ ಜಾಸ್ತಿ ಹೋಗುತ್ತೆ ಎಂಬುದನ್ನು ಮುಂದೆ ತಿಳಿಸ್ಕೊಡ್ತಾನೆ ಬನ್ನಿ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಯಾರ್ಯಾರೆಲ್ಲ KPTCL ಎಕ್ಸಾಮ್ ಬರ್ತಾ ಇರ್ತಾರಲ್ಲ ಅವರು ಕೂಡ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮತ್ತು ಇದರಲ್ಲಿ 5 ಕಂಪ್ನಿ ಬರ್ತಾವೆ. ಯಾವ ಅಂತ ನೋಡ್ಬೋದು ಇಲ್ಲಿ. CESC, ಬೆಸ್ಕಾಮ್, ಹೆಸ್ಕಾಮ್, ಮೆಸ್ಕಾಮ್, ಜೆಸ್ಕಾಮ್ ಅಂತ ಈ ರೀತಿಯ ಈ ಕಂಪ್ನಿಗಳು ಬರ್ತಾವೆ. ಇವುಗಳ ಎಕ್ಸೆಪ್ಟೆಡ್ ಕಟ್ಟಪ್ ಎಷ್ಟು ಆಗ್ಬೋದು ಈ ವರ್ಷ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ. ಇಲ್ಲಿ ನೋಡ್ಬೋದು. ಒಂದೇದು ನೋಡೋದಾದರೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂತ. ಇದರಲ್ಲಿ ನೋಡೋದಾದರೆ ರೆಗ್ಯುಲರಲ್ಲಿ 380 ಪೋಸ್ಟ್ಗಳಿದ್ದು ಮತ್ತು ಬ್ಯಾಕ್ಲಾಗ್ನಲ್ಲಿ 31 ಪೋಸ್ಟ್ಗಳು ಖಾಲಿ ಇದ್ದು ಮತ್ತು ಟೋಟಲ್ ಆಗಿ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ನಲ್ಲಿ 411 ಪೋಸ್ಟ್ಗಳು ಇದ್ದಿದ್ದು. ಇವಕ್ಕೆ ಎಷ್ಟು ಕಟ್ಟಪ್ ಆಗ್ಬೋದಪ್ಪ ಅಂತಂದ್ರೆ ಈ ಸರಿ ನೋಡೋದಾದರೆ 93ರಿಂದ 98ರವರೆಗೂ ಈ ಸಲ ಕಟ್ಟಪ್ ಆಗ್ಬೋದು. ಇಲ್ಲಿ ನೋಡ್ಬೋದು 90+ ಯಾರಿಗೆ ಇದ್ದಿರ್ತೈತಿ ಅವರು ಈ ಸಲ ಸೆಲೆಕ್ಟ್ ಆಗೋ ಇದ್ರಾಗ ಇದ್ದಿರ್ತೀರಿ. ಮತ್ತು ಎರಡನೇ ನೋಡೋದಾದ್ರೆ ಜೂನಿಯರ್ ಪವರ್ಮ್ಯಾನ್ ನೋಡ್ಬೋದು ಇಲ್ಲಿ. ಇದರಲ್ಲಿ ರೆಗ್ಯುಲರ್ನಲ್ಲಿ 75 ಪೋಸ್ಟ್ಗಳನ್ನು ಕರೆದಿರ್ತಾರೆ ಮತ್ತು ಬ್ಯಾಕ್ಲಾಗ್ನಲ್ಲಿ 6 ಪೋಸ್ಟ್ಗಳು ಇದ್ದಿರ್ತಾವೆ. ಈ ರೀತಿಯಾಗಿ ಟೋಟಲ್ ಆಗಿ ಜೂನಿಯರ್ ಪವರ್ಮ್ಯಾನ್ನಲ್ಲಿ 81 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಇದಕ್ಕೆ ಈ ಸಲ ಕಟ್ಟಪ್ ಎಷ್ಟು ಆಗ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ಎಷ್ಟು ಆಗ್ಬೋದು ಅಂತ ನೋಡೋದಾದರೆ 95ರಿಂದ 90ರವರೆಗೂ ಈ ಸಲ ಕಟ್ಟಪ್ ಆಗ್ಬೋದು. ಮತ್ತು ಎದಕ್ಕೆ ಆಗ್ಬೋದಪ್ಪ ಅಂತಂದ್ರೆ ಮತ್ತು ಪೋಸ್ಟ್ಗಳು ಕಡಿಮೆ ಇರ್ತಾವೆ. ಇಲ್ಲಿ ಯಾರು ಹಾಕ್ಬೋದಪ್ಪ ಅಂತಂದ್ರೆ ಒಂದು ಪರ್ಸಂಟೇಜ್ ಹೆಚ್ಚಿದ್ದವ್ರು ಆಗ್ಬೋದು. ಪರ್ಸಂಟೇಜ್ ಯಾರ್ದು ಹೆಚ್ಚಿದಿರ್ತೈತಿ ಅಂಥವ್ರದಕ್ಕೆ ಪೈಪೋಟಿ ಮಾಡ್ಬೋದು. ಇಲ್ಲಿಕ್ಕೆ ಅಂಥವ್ರು ಇದ್ದಿದ್ದಿಲ್ಲ, ಪರ್ಸಂಟೇಜ್ ಭಾಳ ಕಡಿಮೆ ಇರ್ತೈತಿ ಅಂಥವ್ರು ಇದಕ್ಕೆ ಪೈಪೋಟಿ ಮಾಡ್ತಾರೆ. ಯಾಕಂದ್ರೆ ಪೋಸ್ಟ್ಗಳು ಕಡಿಮೆ ಇರ್ತಾವೆ. ಅದಕ್ಕಾಗಿ ಒಂದು ಸಲ ಇದು ಫುಲ್ ಕಟ್ಟಪ್ಪು ಹೋಗ್ಬೋದು, ಒಮ್ಮೆ ಅಥವಾ ಕಡಿಮೆನೂ ಹೋಗ್ಬೋದು. ಈಗ ಅಂದಾಜು ಅಂದ್ರೆ 90+ ಯಾರಿಗೆ ಇದ್ದಿರ್ತೈತಿ ಅಂಥವ್ರು ಸೆಲೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಮತ್ತು ಮೂರನೇ ನೋಡೋದಾದರೆ ಬೆಸ್ಕಾಮ್ ಹುದ್ದೆಗಳು ನೋಡ್ಕೋಬೋದು. ಇಲ್ಲಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ನೋಡ್ಬೋದು. ಇಲ್ಲಿ ರೆಗ್ಯುಲರ್ನಲ್ಲಿ 618 ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಬ್ಯಾಕ್ಲಾಗ್ನಲ್ಲಿ 228 ಪೋಸ್ಟ್ಗಳು ಖಾಲಿ ಇರ್ತಾವೆ. ಈ ರೀತಿಯಾಗಿ ಟೋಟಲ್ ಆಗಿ 906 ಪೋಸ್ಟ್ಗಳು ಖಾಲಿ ಇರ್ತಾವೆ. ಎಲ್ಲಪ್ಪ ಅಂತಂದ್ರೆ ಬೆಸ್ಕಾಮ್ದೊಳಗೆ. ಇದು ಎಕ್ಸೆಪ್ಟೆಡ್ ಕಟ್ಟಪ್ ಈ ವರ್ಷ ಎಷ್ಟು ಆಗ್ಬೋದು ಅಂತ ನೋಡೋದಾದರೆ 89ರಿಂದ 98ರವರೆಗೂ ಬೆಸ್ಕಾಮ್ದು ಕಟ್ಟಪ್ ಆಗ್ಬೋದು. ಮತ್ತು PDF ಏನಾದರೂ ನೀವು ನೋಡ್ಕೋತಿದ್ರಂದ್ರೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ PDF ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ನೀವು ಯಾವ ಕಂಪ್ನಿಗೆ ಹಾಕಿರ್ತಾರಲ್ಲ ಆ ಕಂಪ್ನಿದು ಕಟ್ಟಪ್ ಎಕ್ಸೆಪ್ಟೆಡ್ ಕಟ್ಟಪ್ ಎಷ್ಟು ಆಗ್ಬೋದು ಅಂತ ನೀವು ನೋಡ್ಕೋಬೋದು. ಮತ್ತು 4ನೇದು ನೋಡೋದಾದರೆ ಇಲ್ಲಿ ನೋಡ್ಬೋದು CESC. ಹಾಗಾದ್ರೆ ನೋಡೋದಾದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ನೋಡೋದಾದರೆ ರೆಗ್ಯುಲರ್ನಲ್ಲಿ 270 ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಬ್ಯಾಕ್ಲಾಗ್ನಲ್ಲಿ 39 ಪೋಸ್ಟ್ಗಳು ಖಾಲಿ ಇರ್ತಾವೆ. ಈ ರೀತಿಯಾಗಿ ಟೋಟಲ್ ಆಗಿ 309 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಇದು ಈ ವರ್ಷದ ಎಕ್ಸೆಪ್ಟೆಡ್ ಕಟ್ಟಪ್ ಎಷ್ಟು ಆಗ್ಬೋದು ಅಂತ ನೋಡೋದಾದರೆ 87ರಿಂದ 90ರವರೆಗೂ 99ರವರೆಗೂ ಹೋಗ್ಬೋದು. ಯಾಕಂದ್ರೆ ಈ ಸಲ ಕೊರೋನಾ ಬ್ಯಾಚ್ದವರು ಕೂಡ ಅಪ್ಲೈ ಮಾಡಿರ್ತಾರೆ. ಮತ್ತು ಕೊರೋನಾ ಬ್ಯಾಚ್ದಲ್ಲಿ ಆಲ್ಮೋಸ್ಟ್ ಎಲ್ಲರದು 95+ ಸ್ಕೋರ್ ಆಗಿರ್ತೈತೆ 10th. ಅದಕ್ಕೆ ಈ ಸಲ ಕಟ್ಟಪ್ ಸ್ವಲ್ಪ ಜಾಸ್ತಿನೇ ಹೋಗುವಂಥ ಚಾನ್ಸಸ್ ಇರ್ತೈತಿ. ನೀವು ನೋಡ್ಬೋದು. 5ನೇ ನೋಡೋದಾದರೆ ಹೆಸ್ಕಾಮ್ ನೋಡೋದಾದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನೋಡೋದಾದರೆ ರೆಗ್ಯುಲರ್ನಲ್ಲಿ 500 ಪೋಸ್ಟ್ಗಳು ಕರೆದಿರ್ತಾರೆ ಮತ್ತು ಬ್ಯಾಕ್ಲಾಗ್ನಲ್ಲಿ ನೋಡೋದಾದರೆ 60 ಪೋಸ್ಟ್ ಇರ್ತಾವೆ. ಈ ರೀತಿಯಾಗಿ ಹೆಸ್ಕಾಮ್ದಲ್ಲಿ 560 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಎಕ್ಸೆಪ್ಟೆಡ್ ಕಟ್ಟಪ್ ಎಷ್ಟು ಆಗ್ಬೋದು ಅಂತ ನೋಡೋದಾದರೆ 92ರಿಂದ 99ರವರೆಗೂ ಕೂಡ ಹೋಗುವಂಥ ಚಾನ್ಸಸ್ ಇರ್ತೈತಿ. ಯಾಕಂದರೆ ಇಲ್ಲಿ ನೀವೇ ನೋಡ್ತಿರ್ಬೋದು. ಈಗ ಪೋಸ್ಟ್ ಆಫೀಸ್ದ JDS 6ನೇ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ.
ನಿನ್ನೆ 6ನೇ ಲಿಸ್ಟ್ ಮೆರಿಟ್ ಲಿಸ್ಟ್ ಔಟ್ ಆಗೈತಿ. ಅದರಲ್ಲಿ ಹೋಗಿ ವಿದ್ಯಾರ್ಥಿಗಳ ಸ್ಕೋರ್ ನೋಡೋದಾದರೆ 6ನೇ ಮೆರಿಟ್ ಲಿಸ್ಟ್ ಬಿಟ್ಟರು ಇತ್ತಲೇ 95 ಎಬೋವ್ ಅದಾವೆ ಸ್ಕೋರ್ಗಳು. ಇದು 1ನೇದಲ್ಲ 2ನೇದಲ್ಲ, 6ನೇ ಮೆರಿಟ್ ಲಿಸ್ಟ್ ಬಿಟ್ಟರು ಕೂಡ 95 ಎಬೋವ್ ಅದಾವು. ಇಲ್ಲಿ ನೀವು ನೋಡ್ಬೋದು ಈ ಸಲ ಎಷ್ಟು ಪೈಪೋಟಿ ಬಿದ್ದೈತೆ ಅಂತಂದು. ಮತ್ತು ನೆಕ್ಸ್ಟ್ 6ನೇ ನೋಡೋದಾದರೆ ಮೆಸ್ಕಾಮ್ ನೋಡ್ಬೋದು. ಇಲ್ಲಿ ಮಂಗಳೂರು ವಿದ್ಯುತ್ ಸರಬರಾಜು ನಿಗಮ ನೋಡೋದಾದರೆ ಇಲ್ಲಿ ನೋಡ್ಬೋದು ರೆಗ್ಯುಲರ್ನಲ್ಲಿ 415 ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಬ್ಯಾಕ್ಲಾಗ್ನಲ್ಲಿ 34 ಪೋಸ್ಟ್ಗಳು ಇರ್ತಾವೆ. ಈ ರೀತಿಯಾಗಿ ಮೆಸ್ಕಾಮ್ದಲ್ಲಿ 449 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥವು. ಮತ್ತು ಈ ವರ್ಷದ ಕಟ್ ಆಫ್ ಎಕ್ಸೆಪ್ಟೆಡ್ ಕಟ್ ಆಫ್ ಎಷ್ಟು ಆಗ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು 89ರಿಂದ 98ವರೆಗೂ ಹೋಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು 7ನೇ ನೋಡ್ಬೋದು ಇಲ್ಲಿ ಜಸ್ಕಾಮ್ ನೋಡೋದಾದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮ. ಇದರಲ್ಲಿ ರೆಗ್ಯುಲರ್ನಲ್ಲಿ 15 ಪೋಸ್ಟ್ಗಳು ಖಾಲಿ ಇರ್ತಾವೆ ಮತ್ತು ಬ್ಯಾಕ್ಲಾಗ್ನಲ್ಲಿ ನೋಡೋದಾದರೆ 29 ಪೋಸ್ಟ್ಗಳು ಖಾಲಿ ಇರ್ತಾವೆ. ಈ ರೀತಿಯಾಗಿ ಜಸ್ಕಾಮ್ದು 44 ಪೋಸ್ಟ್ಗಳು ಖಾಲಿ ಇರ್ತಾವೆ. ಇದು ಮತ್ತು ಎಕ್ಸೆಪ್ಟೆಡ್ ಕಟ್ ಆಫ್ ಎಷ್ಟು ಆಗ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು 96ರಿಂದ 99.99ವರೆಗೂ ಹೋಗ್ಬೋದು. ಎದಕ್ಕಂತಂದ್ರೆ ಇಲ್ಲಿ ಪೋಸ್ಟ್ಗಳು ಒಂದು ಕಡಿಮೆ ಇರ್ತಾವೆ ಮತ್ತು ಇಲ್ಲಿ ಪೋಸ್ಟ್ಗಳು ಕಡಿಮೆ ಇರ್ತಾವೆ ಅಂತಂದ್ರೆ ಪರ್ಸಂಟೇಜ್ ಒಮ್ಮೆ ಕಡಿಮೆ ಆದವ್ರು ಒಮ್ಮೆ ಪೂರ ಹಾಕ್ಬೋದು. ಇಲ್ಲಿಕ್ಕಂತಂದ್ರೆ ಪೂರ ಪರ್ಸಂಟೇಜ್ ಹೆಚ್ಚಿದವರು ಕೂಡ ಹಾಕ್ಬೋದು. ಇದಕ್ಕೆ ನೋಡೋದಾದರೆ 90+ ಯಾರು ಇರ್ತೈತಿ ಅವ್ರೊಂದು ಸ್ವಲ್ಪ ಸೇಫ್ ಝೋನಲ್ಲಿ ಇರ್ತೀರಿ. ಮತ್ತು ಕಟ್ ಆಫ್ ಸ್ವಲ್ಪ ಈ ವರ್ಷ ಭಾಳ ಅಂದ್ರೆ ಭಾಳ ಜಾಸ್ತಿನೇ ಹೋಗ್ತೈತಿ. ಈಗ GDS 6ನೇ ಮೆರಿಟ್ ಬಿಟ್ರೂ ಕೂಡ ಇಲ್ಲೇ 95 ಎಬೋವ್ ಹೋಗಿರ್ತಾವೆ. ಅದಕ್ಕೆ ಯಾರು 90+ ಇರ್ತೈತಿ ಅವರೆಲ್ಲ ಸ್ವಲ್ಪ ಸೇಫ್ ಝೋನ್ನಲ್ಲಿ ಇರ್ತೀರಿ. ಮತ್ತು ಈ PDF ಏನಾದರೂ ನೋಡ್ಕೋತಿದ್ರಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀವಿ. ಅಲ್ಲಿ ಹೋಗಿ ನೀವು PDF ನೋಡ್ಕೋಬೋದು ಯಾವ ಕಂಪ್ನಿದು ಎಷ್ಟೆಷ್ಟು ನಿಲ್ಬೋದು ಅಂತ. ಮತ್ತು ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇನಾರ ಮೆರಿಟ್ ಲಿಸ್ಟ್ ಬಿಟ್ರಂದ್ರೆ ಅದನ್ನೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಎಷ್ಟೆಷ್ಟು ನಿಂತಿರ್ತೈತಿ ಅಂತ.